ನೋಡಬಹುದು ಕಲೆಕ್ಷನ್ ಎಷ್ಟು ಇಟ್ಟಿದ್ದಾರೆ ಅಂತ. ಸ್ಕ್ಯಾಮ್ಲರ್ ಇದೆ. ಆಮೇಲೆ 25 ಮಾಡೆಲ್ BMW 310 RR ಜಸ್ಟ್ 7000 ಡ್ರಿವನ್ ಜನರೇಷನ್ 1 2012 ಮಾಡೆಲ್. ಓಕೆ 12 ಮಾಡೆಲ್ ಇಂಪಲ್ಸ್ 250 ಇದೆ. ದಿ ವೆರಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾನು ಬಂದಿರೋದು KK ಮೋಟರ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಆಲ್ರೆಡಿ 2-3 ಸಲ ವಿಡಿಯೋ ಮಾಡಿದೀನಿ. ಇವ್ರ ಹತ್ರ ಪ್ರೈಸಿಂಗ್ ಎಲ್ಲ ಹೇಗಿರುತ್ತೆ, ಕಲೆಕ್ಷನ್ ಎಲ್ಲ ಹೇಗಿರುತ್ತೆ, ಸೊ ಎಲ್ಲ ನಿಮಗೆ ಗೊತ್ತಿದೆ. ಇವ್ರು ಬಂದ್ಬಿಟ್ಟು ಸಿನ್ಸ್ 1962 ಇಂದ ಈ ಬಿಸ್ನೆಸ್ ಅಲ್ಲಿ ಇರೋದು. ಬಟ್ ಟ್ರಸ್ಟಬಲ್ ಇಂದ ಮಾಡ್ತಾ ಇರೋದು ಬಿಸ್ನೆಸ್. ಇಲ್ಲಿವರೆಗೂ ಏನೂ ಕಂಪ್ಲೇಂಟ್ ಬಂದಿಲ್ಲ. ಕಸ್ಟಮರ್ ರಿವ್ಯೂಸ್ ಎಲ್ಲ ನೀವು ನೋಡ್ಕೊಬಹುದು ಗೂಗಲ್ ಅಲ್ಲಿ. ಸೊ ಈ ಸತಿ ಬಂದ್ಬಿಟ್ಟು ಎಲ್ಲ ಕಲೆಕ್ಷನ್ ಎಲ್ಲ ನೀವು ನೋಡಬಹುದು. ಟ್ರಯಾಂಪ್ ಆಗಿರ್ಲಿ ಮತ್ತೆ KTM ಆಗಿರ್ಲಿ, ಎಲ್ಲಾ ತರದ ಕಲೆಕ್ಷನ್ ಪ್ರತಿಯೊಂದು ಎಲ್ಲ ಬೈಕ್ಸ್ ನಿಮಗೆ ಇಲ್ಲಿ ಒಂದು ಡೆಸ್ಟಿನೇಷನ್ ಅಲ್ಲಿ ಸಿಗ್ಬಿಡುತ್ತೆ. ಸೊ ಎಲ್ಲ ಡೀಟೇಲ್ ತಿಳ್ಸ್ಕೊಳಕ್ಕೆ ನಮ್ಮ ಜೊತೆ ಸರ್ ಇದಾರೆ. ಹಾಯ್ ಸರ್. ಹಾಯ್ ಸರ್. ಹಾಯ್ ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಫೈನ್, ಆಲ್ ಗುಡ್ ಸರ್. ತುಂಬಾ ದಿವಸ ಆಯ್ತು ವಿಡಿಯೋ ಮಾಡ್ಬಿಟ್ಟು. ಸೊ ಈಗ ಹೊಸ ಕಲೆಕ್ಷನ್ ಬಂದಿದೆ. ತುಂಬಾ ಅದಕ್ಕೆ ನಮ್ಮ ವೀಕ್ಷಕರು ತೋರ್ಸೋಣ ಅಂತ ನಾನು ಬಂದಿದ್ದೀನಿ. ಸೊ KK ಮೋಟರ್ಸ್ ಎಲ್ಲಿ ಬರುತ್ತೆ, ಇನ್ನೊಂದ್ಸತಿ ಅಡ್ರೆಸ್ ನೀವು ಹೇಳ್ಬಿಡಿ. KK ಮೋಟರ್ಸ್ HBR ರೋಡ್ 80 ಫೀಟ್ ರೋಡ್, ಆಪೋಸಿಟ್ TPS ಬ್ಯಾಂಕ್ ಬರುತ್ತೆ. TPS ಬ್ಯಾಂಕ್ ಆಪೋಸಿಟ್ KK ಮೋಟರ್ಸ್ ಬರುತ್ತೆ. ಸೊ ಈ ಸತಿ ಕಲೆಕ್ಷನ್ ಎಷ್ಟಿದೆ? ಕಲೆಕ್ಷನ್ ಎನಿ ಟೈಮ್ ನಿಮ್ಗೆ 100+ ವೆಹಿಕಲ್ ಸಿಗುತ್ತೆ ಸರ್ ಒಂದ್ ಬ್ರಾಂಚ್ ನಲ್ಲಿ. ನಾನು ಇನ್ನೊಂದು ಆಫೀಸು ವಿಪುರಂ JC ರೋಡ್ ಹತ್ರ ಇದೆ. ಅಲ್ಲಿ ಒಂದು ಅರೌಂಡ್ 70-80 ವೆಹಿಕಲ್ಸ್ ಎನಿ ಟೈಮ್ ನಿಮ್ಗೆ ಸಿಗುತ್ತೆ. ಎನಿ ಬ್ರಾಂಡ್ ಎನಿ ವೆಹಿಕಲ್. ಓಕೆ. ಸೊ ಇನ್ನೊಂದು ಕ್ವಶನ್ ಇದೆ ನಂದು. ಸೊ ಕಸ್ಟಮರ್ಸ್ ಯಾಕೆ KK ಮೋಟರ್ಸ್ ಅಲ್ಲಿ ಟ್ರಸ್ಟ್ ಮಾಡ್ಕೊಂಡು ಬರ್ಬೇಕು ಸರ್? ನಮ್ಮ ಹತ್ರ ನಂಬರ್ 1 ತುಂಬಾ ಕಮ್ಮಿ ಓಡಿರೋ ಗಾಡಿ, ಪ್ರೀಮಿಯಂ ಗಾಡಿ ಇರುತ್ತೆ. ಎಲ್ಲ 6 months ವಾರಂಟಿ ಜೊತೆ ಕೊಡ್ತೀವಿ. ಆಮೇಲೆ ನಿಮ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತಾ ಇದೀವಿ. ಎಲ್ಲ ಶೋರೂಮ್ ರೆಕಾರ್ಡೆಡ್ ಗಾಡಿಗಳು, ಮೇನ್ ಥಿಂಗ್ ಇದು. ಎಲ್ಲ ರೆಕಾರ್ಡೆಡ್ ಶೋರೂಮ್ ರೆಕಾರ್ಡೆಡ್ ಆತರ ಏನಿಲ್ಲ. ನೀವು ಶೋರೂಮ್ ತೋರಿಸ್ಬಿಟ್ಟು ಕಾಸು ಕೊಡ್ಬೋದು. ಅಷ್ಟು ಗ್ಯಾರಂಟಿ ಆಗಿ ಹೇಳ್ತಾ ಇದಾರೆ. ಸೊ ನೀವು ಬರಕ್ ಮುಂಚೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ರಿವ್ಯೂಸ್ ಚೆಕ್ ಮಾಡಿ ಆಮೇಲೆ ಬನ್ನಿ. ಅಷ್ಟು ಗ್ಯಾರಂಟಿ ಆಗಿ ಹೇಳ್ತಾ ಇದ್ದೀನಿ. ನಾನು ಕೂಡ ಹೇಳ್ತಾ ಇದ್ದೀನಿ. ನೋಡ್ಬೋದು ನೀವು ಕಲೆಕ್ಷನ್ ತುಂಬಾ ಬೇಜಾನ್ ಇದೆ. ಎಲ್ಲ ಡೀಟೇಲ್ ಆಗಿ ನಾನು ಹೇಳಲ್ಲ. ಸರ್ ಏನೇನಿದೆ ಕಲೆಕ್ಷನ್ ಹೇಳ್ಬೇಡಿ ಸರ್. ಕಲೆಕ್ಷನ್ ನಮ್ಮ ಹತ್ರ ನೋಡಿ, ಇಲ್ಲಿ Yamaha R15 V4 25 ಮಾಡೆಲ್ ಜಸ್ಟ್ 3000 ಡ್ರಿವನ್. ಓಕೆ. 25 ಮಾಡೆಲ್ BMW 310 RR ಜಸ್ಟ್ 7000 ಡ್ರಿವನ್. ಜನರೇಷನ್ 1 ನಿಂಜಾ 650cc ಇದೆ. ಓಕೆ. ಸ್ಪೋರ್ಟ್ಸ್ ಬೈಕ್ ಕೂಡ ಅವೈಲೇಬಲ್ ಇದೆ. ಸ್ಪೋರ್ಟ್ಸ್ ಬೈಕ್, ಮೈಲೇಜ್ ಬೈಕ್ ಎಲ್ಲ ಇದೆ. ಅಡ್ವೆಂಚರ್ ಗಾಡಿನಲ್ಲಿ KTM ಅಡ್ವೆಂಚರ್ 390 ಇದೆ ಜಸ್ಟ್ 6000 ಡ್ರಿವನ್. ಓಕೆ. ಎಲ್ಲ ಶೋರೂಮ್ ರೆಕಾರ್ಡೆಡ್. ಹಂಗೆ ಕಾಸು ಕೊಡಬಾರ್ದು, ಶೋರೂಮ್ ನಲ್ಲಿ ತೋರಿಸ್ಬಿಟ್ಟು ಕಾಸು ಕೊಡ್ಬೇಕು. ಓಕೆ. ಒನ್ ಆಫ್ ದಿ ಮೋಸ್ಟ್ ಡಿಮ್ಯಾಂಡೆಡ್ 390cc KTM Duke 390 ನೇಕೆಡ್ ಇದೆ. ನೇಕೆಡ್ ವರ್ಷನ್ ಇದು ಕೂಡ BS4 ಇದು. ಓಕೆ. BS4. ಓಕೆ. ನೋಡ್ತಾನೆ. ಆಮೇಲೆ ಡಾಮಿನರ್ ಇದೆ 2021 ಮಾಡೆಲ್ 400. ಡಾಮಿನರ್ 250 ಇದೆ. ದಿ ವೆರಿ ಮೋಸ್ಟ್ ಡಿಮ್ಯಾಂಡೆಡ್ ದಿ ಮೇಡ್ ಲೈಕ್ ಗನ್ ಗಾಡಿ ಕ್ಲಾಸಿಕ್ 350 BS3 ಇಂಜಿನ್ ಅದು ಇದೆ. ಮೀಟಿಯರ್ ಇದೆ 22 ಮಾಡೆಲ್. ಸ್ಕ್ಯಾಮ್ಲರ್ ಲೈನ್ ನೋಡಬಹುದು ನೀವು. ಸ್ಕ್ಯಾಮ್ಲರ್ ಇದೆ. ಆಮೇಲೆ ಟ್ರಯಾಂಪ್ ನಲ್ಲಿ 400 ಕಿಲೋಮೀಟರ್ ಓಡಿರೋದು. ಜಸ್ಟ್ 400 ಕಿಲೋಮೀಟರ್ ಅಷ್ಟೇ. ನೀವು ಶೋರೂಮ್ ನಲ್ಲಿ ಹೋಗೋ ಬದಲು ಇಲ್ಲಿ ಬಂದ್ರೆ ನಿಮ್ಗೆ ಅರೌಂಡ್ 60,000 to 70,000 ಗಾಡಿನಲ್ಲಿ ಬಚಾವ್ ಆಗುತ್ತೆ. ಜಸ್ಟ್ 400 ಕಿಲೋಮೀಟರ್ ಡ್ರಿವನ್. ಅದು ಇದೆ 1000 ಕಿಲೋಮೀಟರ್ ಓಡಿರೋದಿದೆ, 3000 ಕಿಲೋಮೀಟರ್ ಓಡಿರೋದಿದೆ, 2800 ಕಿಲೋಮೀಟರ್ ಸ್ಕ್ಯಾಮ್ಲರ್ ಓಡಿರೋದು. ಎಲ್ಲ ವೆರಿ ಲೆಸ್ ಡ್ರಿವನ್ ಆಗಿರೋದು ಗಾಡಿಗಳು. ಶೋರೂಮ್ ನಲ್ಲಿ ತೋರಿಸ್ಬಿಟ್ಟೆ ಕಾಸು ಕೊಡ್ಬೇಕು, ಹಂಗೆ ಕೊಡಬಾರ್ದು ನಮ್ಗೆ. ಶೋರೂಮ್ ನಲ್ಲಿ ತೋರಿಸ್ಬಿಟ್ಟು ಕಾಸು ಕೊಡ್ಬೇಕು. ಓಕೆ. ನೋಡಬಹುದು ನೀವು. ನೆಕ್ಸ್ಟ್ R15 ಕಲೆಕ್ಷನ್ ದಿ ವೈಟ್ ಬ್ಯೂಟಿ R15. ಓಕೆ. R15 V4 23 ಮಾಡೆಲ್ ಇದು. ಇದು ಕೂಡ 4-5,000 ಓಡಿರೋದು. ಕಮ್ಮಿ ಓಡಿರೋ ಗಾಡಿ. ವರ್ಷನ್ 1 2016 ಮಾಡೆಲ್ FZ ಇದೆ. ಇದು ನೋಡಿ 2018 ಮಾಡೆಲ್ FZ ಜಸ್ಟ್ 12,000 ಓಡಿರೋದು. ರೆಕಾರ್ಡೆಡ್. ಇದು ಕೂಡ ರೆಕಾರ್ಡೆಡ್. ಶೋರೂಮ್ ಹೆಸರು ಹೇಳ್ತೀನಿ, ಮೋಟರ್ ವರ್ಲ್ಡ್ ಬೊಮ್ಮನಹಳ್ಳಿನಲ್ಲಿ ಹೋಗಿ ಸರ್ವಿಸ್ ರೆಕಾರ್ಡ್ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟರ್ ಎಲ್ ಸರ್ವಿಸ್. ಜಸ್ಟ್ 1 month ಬ್ಯಾಕ್ 12,000 ಸರ್ವಿಸ್ ಆಗಿದೆ. ಶೋರೂಮ್ ರೆಕಾರ್ಡೆಡ್. ಇದು 2021 ಮಾಡೆಲ್ ಇದೆ. FZ 150 ವರ್ಷನ್ 3 ಇದು. FZ 250 ಬೇಕಾ 2019 ಮಾಡಲ್, ಅದು ಕೂಡ ಕೊಡ್ತೀನಿ. 250 1 lakh ಒಳಗಡೆ ಬೇಕಂದ್ರೆ Yamaha ತಗೊಳ್ಳಿ. ಅದು ಏನಾದ್ರು ಮೈಲೇಜ್ ಗಾಡಿ ಇದೆಯಾ ಸರ್ ನಿಮ್ಮ? ಮೈಲೇಜ್ ಇದೆ ಅಲ್ಲ, CT 100, ಪ್ಲಾಟಿನಾ, ಆತರ ಎಲ್ಲ ಗಾಡಿ ಇದೆ. ಪ್ಲಾಟಿನಾ, ಸಲ್ಯೂಟೋ ಇದೆ. ಓಕೆ. ಎಲ್ಲ ಮೋಪೆಡ್ಸ್ ಗಾಡಿಗಳು ಅವೈಲೇಬಲ್ ಇದೆ. 20,000 to 20 lakh ರೇಂಜಿಂಗ್ ಎಲ್ಲ ಗಾಡಿ ಸಿಗ್ಬಿಡುತ್ತೆ. ಎಲ್ಲ ಗಾಡಿನೂ ಸಿಗ್ಬಿಡುತ್ತೆ. ಮೈಲೇಜ್ ಗಾಡಿ 20,000 ಇಂದ 20 lakh ವರೆಗೂ ಎನಿ ಟೈಮ್ ನಮ್ಮ ಹತ್ರ ಸೂಪರ್ ಬೈಕ್ ವರೆಗೂ 100cc ಇಂದ ನಿಮ್ಗೆ 2500cc ವರೆಗೂ ಗಾಡಿ ನಮ್ಮ ಹತ್ರ ಸಿಗುತ್ತೆ. ಲೋನ್ ಆಪ್ಷನ್ ಇದೆಯಾ ಸರ್? ಲೋನ್ ಆಪ್ಷನ್ ಟೈ ಅಪ್ ವಿತ್ IDFC ಫಸ್ಟ್ ಬ್ಯಾಂಕ್ ಜೊತೆ ಟೈ ಅಪ್ ಆಗಿದ್ದೀವಿ. ಸಿಬಿಲ್ ಇದ್ರೆ IDFC ಫಸ್ಟ್ ಬ್ಯಾಂಕ್ ಮಾಡ್ಕೊಡ್ತೀನಿ. ಸ್ವಲ್ಪ ಸಿಬಿಲ್ ಕಮ್ಮಿ ಇದ್ರೆ, ಬ್ಯಾಂಕ್ ಮ್ಯಾಚ್ ಆಗ್ತಾ ಇಲ್ಲ ನಿಮ್ದು ಬ್ಯಾಂಕ್ ಅಂದ್ರೆ, ವಿ ಕ್ಯಾನ್ ಅರೇಂಜ್ ಪ್ರೈವೇಟ್ ಫೈನಾನ್ಸ್ ಆಲ್ಸೋ. ಪ್ರೈವೇಟ್ ಫೈನಾನ್ಸ್ ಡೌನ್ ಪೇಮೆಂಟ್ ಸ್ವಲ್ಪ ವೇರಿ ಆಗುತ್ತೆ. ನೀವು ಟೇಬಲ್ ಮೇಲೆ ಬಂದ ಮೇಲೆ ನಿಮ್ ಸಿಬಿಲ್ ಪ್ರಕಾರ ಡೌನ್ ಪೇಮೆಂಟ್ ಆಗುತ್ತೆ. ಸೊ ಆಲ್ ಓವರ್ ಬೆಂಗಳೂರು ಆಗುತ್ತೆ, ಮೈಸೂರು ಆಗುತ್ತೆ, ರಾಯಚೂರು ಆಗುತ್ತೆ, ಗುಲ್ಬರ್ಗ ಆಗುತ್ತೆ, ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ ಆಗುತ್ತೆ. ಒಂದ್ಸತಿ ಫೋನ್ ಮಾಡ್ಕೊಳ್ಳಿ ನಮಗೆ. ಓಕೆ. ಸೊ ನೀವು ನೋಡಬಹುದು ಕಲೆಕ್ಷನ್ ಎಕ್ಸ್ಪಲ್ಸ್ ನ್ಯೂ ಶೇಪ್, ನ್ಯೂ ವರ್ಜನ್ 210 2 months old ವೆಹಿಕಲ್ ಇದು. ಜಸ್ಟ್ 2 months old ವೆಹಿಕಲ್ ಇದು. ಓಕೆ. ನೋಡಬಹುದು 2000 ಕಿಲೋಮೀಟರ್ ಓಡಿದೆ. ಬರೀ 2000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಜಸ್ಟ್ 2 month 7 ತಿಂಗಳ ಹಳೆ ಗಾಡಿ ಇದು. ನೋಡಬಹುದು ನೀವು ನ್ಯೂ ಶೇಪ್. ಮತ್ತೆ ಇದು ಏನಾದ್ರು ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಎಕ್ಸ್ಪಲ್ಸ್ ಅಲ್ಲಿ ನೋಡಬಹುದು ನೀವು. ನಿಮಗೆ ಹೀರೋ ಎಕ್ಸ್ಪಲ್ಸ್ ಇಂಪಲ್ಸ್ 3 ಜನರೇಷನ್ ಇದೆ. ಓಕೆ. ಇಂಪಲ್ಸ್ ಕೂಡ ಅವೈಲೇಬಲ್ ಇದೆ. ವೆರಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ಡ್ರ್ಯಾಗ್ ರೇಸ್ ಗೆ ಎಲ್ಲ ಇದು ಇಂಜಿನ್ ಟ್ಯೂನ್ ಮಾಡಿ ಡ್ರ್ಯಾಗ್ ರೇಸ್ ನಲ್ಲಿ ಹಾಕ್ತಾರೆ.
ಇದು ಇಂಪಲ್ಸ್ ಇದು 2012 ಮಾಡಲ್. ಓಕೆ 12 ಮಾಡಲ್ ಇಂಪಲ್ಸ್. ಅದಾದ್ಮೇಲೆ ಎಕ್ಸ್ಪಲ್ಸ್ ಬಂತು ಓಕೆ 200cc. ಅದಾದ್ಮೇಲೆ 210cc 210cc ಬಂತು. ಎಲ್ಲಾ ವೇರಿಯಂಟ್ ಇದೆ ನಮ್ಮ ಹತ್ರ. ಓಕೆ ಸೊ ಎಲ್ಲಾ ವೆರೈಟಿ ಎಲ್ಲಿ ಅಂದ್ರೆ ನೋಡ್ಬೋದು ನೀವು KK ಮೋಟರ್ಸ್ ಅಲ್ಲಿ ಸಿಗುತ್ತೆ. ಸೊ ಕಲೆಕ್ಷನ್ ಅದು ತುಂಬಾ ಬೇಜಾನಿದೆ ಸರ್. ಅದು ಜಸ್ಟ್ ರಫ್ಲಿ ಹೇಳಿದ್ದಾರೆ. ನಿಮ್ಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ. ಸೊ ಮೈಲೇಜ್ ಗಾಡಿ ನೋಡಬಹುದು ನೀವು. ಮೈಲೇಜ್ ಗಾಡಿನೂ ಅವೈಲೇಬಲ್ ಇದೆ. CT 100 ಇದೆ. ಯಾವ ಮಾಲ್ ಸರ್ ಇದು? CT 100 ಪ್ಯೂರ್ಲಿ ನಾನ್ ಫಾರ್ ಮೈಲೇಜ್. ಇದು 2019 ಮಾಡಲ್. ಇದು ಕೂಡ ಸಿಂಗಲ್ ಓನರ್. ಇದು ಕೂಡ ಸಿಂಗಲ್ ಓನರ್. ನಮ್ಮ ಹತ್ರ 99.9% ಸಿಂಗಲ್ ಓನರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ವಿತ್ ರೆಕಾರ್ಡೆಡ್. ಇದು ಕೂಡ 2019 35,000 ಮಾಡ್ಕೊಡ್ತೀವಿ. ಬರೀ 35,000 ಮಾಡಿಸ್ಕೊಡ್ತೀರಿ ನೀವು? ಸಿಂಗಲ್ ಓನರ್ ಅಲ್ಲ. ಓಕೆ ಫುಲ್ ಕ್ಯಾಶ್ ಗಾಡಿ 35 ತಗೊಬಂದು ಇದು ಗಾಡಿ ನಿಮ್ದು ಮಾಡ್ಕೊಡ್ತೀವಿ. ಓಕೆ ನೋಡ್ತಾ ಇರ್ಬೋದು ನೀವು. ಏನಾದ್ರು ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ರೆ ಮೈಲೇಜ್ ಗಾಡಿ ಬರೀ ನಿಮ್ಗೆ 35,000 ಗೆ ಸಿಗ್ತಾ ಇದೆ. ಅದು ಅಂತೂ CT 100. ಅದು ಸಿಂಗಲ್ ಓನರ್ ವೆಹಿಕಲ್. ಡಾಕ್ಟರ್ ಯೂಸ್ಡ್ ವೆಹಿಕಲ್. ಡಾಕ್ಟರ್ ಯೂಸ್ಡ್ ವೆಹಿಕಲ್. ಕಂಡೀಷನ್ ತಾವು ನೋಡಬಹುದು ನೀವು. ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಐತೆ ಗಾಡಿ. ಇದು ನೋಡಬಹುದು. ಸೊ ಅವೇರ್ನೆಸ್ ಕೂಡ ಅವೈಲೇಬಲ್ ಇದೆ. ಸೊ ಮೋಪೆಡ್ಸ್ ನೀವು ನೋಡಬಹುದು ನೀವು. ಸರ್ ಮೋಪೆಡ್ಸ್ ಅಲ್ಲಿ ಎಷ್ಟಿಂದ ಶುರು ಆಗುತ್ತೆ ಗಾಡಿ? ಬಟ್ ನಮ್ಮ ಹತ್ರ ಇಲ್ಲಿಂದ ಶುರು ಆಗುತ್ತೆ ಅಣ್ಣ. 33,000 ಇಂದ ಸ್ಟಾರ್ಟ್ ಆಗುತ್ತೆ. 33,000 ಶುರು ಆಗುತ್ತೆ. 2012 ಮಾಡಲ್. ಅದು ಕೂಡ ಸಿಂಗಲ್ ಓನರ್. ಸಿಂಗಲ್ ಓನರ್. ಒರಿಜಿನಲ್ ಪೇಂಟ್, ಒರಿಜಿನಲ್ ಸೀಲ್ಡ್ ಇಂಜಿನ್ ಜೊತೆ ಇದೆ. ಓಕೆ ಗಾಡಿ ಟ್ರಯಲ್ ನೋಡಿದ್ರೆ ನೀವು ಬಿಡಲ್ಲ, ಹಂಗಿದೆ. ಒರಿಜಿನಲ್ ಪೇಂಟ್ ನಲ್ಲಿ ಇದೆ ಗಾಡಿ. ಅದು ಸಿಂಗಲ್ ಓನರ್. 2012 ಮಾಡಲ್ ಸಿಂಗಲ್ ಓನರ್. ಓಕೆ 12 ಮಾಡಲ್. ಮತ್ತೆ ಡ್ಯೂಕ್ 160 ಕೂಡ ಅವೈಲೇಬಲ್ ಇದೆ. ವೆರಿ ರೇರ್ ವೆಹಿಕಲ್ ಅದು. 390 ಶೇಪ್ ನಲ್ಲಿ ಮೈಲೇಜ್ ಬೇಕು, ಲುಕ್ ಬೇಕು ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ನೀವು ಹೇಳ್ಬೋದು. 160cc ಬರುತ್ತೆ. ಓಕೆ ಮೈಲೇಜ್ ಬರುತ್ತೆ, ಲುಕ್ ಇದೆ. KTM ಪರ್ಫಾರ್ಮೆನ್ಸ್ ನಿಮ್ಗೆ ಗೊತ್ತು, ನಂಬರ್ 1. ಓಕೆ ಮಾಡಲ್ ಸರ್ ಇದು ಯಾವ ಮಾಡಲ್ ಇದು? ಸರ್ ಇದು ಕೂಡ 8-9 months ಓಲ್ಡ್ ವೆಹಿಕಲ್. 2025 ಗಾಡಿ 1 year ಓಲ್ಡ್. ಇದು ಕೂಡ 3,000 ನೋಡಿರೋದು. ಬರೀ 3,000 ಕಿಲೋಮೀಟರ್ ಡ್ರಿವನ್ ನೋಡಬಹುದು ನೀವು. ಡ್ಯೂಕ್ 160 ಲೇಟೆಸ್ಟ್ ಮಾಡಲ್ ನ್ಯೂ ಶೇಪ್ ನೋಡಬಹುದು ನೀವು. ಮತ್ತೆ 200 ಇದೆ. ದಿ ಲೆಜೆಂಡರಿ 200 ದಿ ಓಲ್ಡ್ ಶೇಪ್. PS4 ಇಂಜಿನ್ ಬರುತ್ತೆ. 2020 ಮಾಡಲ್ ಬರುತ್ತೆ. 18,000 ಡ್ರಿವನ್. ಸಿಂಗಲ್ ಓನರ್ ಇದು ಕೂಡ. ಓಕೆ ಇದು ನಿಮ್ಗೆ 1,60,000 ಮಾಡ್ಕೊಡ್ತೀವಿ. 1,60,000 ಮಾಡಿಸ್ಕೊಡ್ತೀರಾ? ಓಕೆ ಸೊ ಫ್ರೆಂಡ್ಸ್ ನೋಡಬಹುದು ನೀವು. ಕಲೆಕ್ಷನ್ ಎಲ್ಲ ತೋರಿಸಿದೀನಿ. ಯಾವ ಗಾಡಿ ಇದೆ ಎಷ್ಟು ಅಂತ. ಜಾಸ್ತಿ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ನಂಬರ್ಗೆ ಕಾಲ್ ಮಾಡಿ. ಲೊಕೇಶನ್ ಅಷ್ಟೇ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಬರ್ಬೋದು. ಸೊ ಈ ವಿಡಿಯೋದಲ್ಲಿ ಇಲ್ಲ ಏನ್ ಮಾಡ್ತೀನಿ. ಸೊ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.